ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದ ಗುರಾಣಿ. ಅಧಿಕಾರಕ್ಕೇರೋದಕ್ಕೆ ರಾಜ್ಯ ಸರ್ಕಾರದ ಜನರಿಗೆ ಹಾಕಿದ್ದ ಸಾಂಬ್ರಾಣಿ. ಇದರ ಕಮಲು ಹಬ್ಬಿ ಜನರೆಲ್ಲ ಓಟು ಒತ್ತಿ ಕೈಗೆ ಅಧಿಕಾರ ಕೊಟ್ಟಿದ್ದಾರೆ. ಆದರೆ ಈಗ ಗ್ಯಾರಂಟಿಗಳೇ ಕೈಗೆ ಭಾರವಾಗಿದೆ. ಸರ್ಕಾರದ ಖಜಾನೆಯನ್ನ ಖಾಲಿ ಮಾಡಿ ಕೇಕೆ ಹಾಕಿದೆ. ಇದನ್ನೇ ಹಿಡಿದು ಕೇಸರಿ ಕಲಿಗಳು ಸರ್ಕಾರ ದಿವಾಳಿ ಅಂತ ಜಾಗಟೆ ಬಾರಿಸ್ತಾ ಇದ್ದಾರೆ. ಕುರ್ಚಿ ಕಿತ್ತಾಟದಲ್ಲಿ ಸರ್ಕಾರ ಆಡಳಿತ ಮರೀತ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ. ಕಳೆದ 3-4 ತಿಂಗಳುಗಳಿಂದ ಲಾರಿ ಬಾಡಿಗೆನೂ ಕೂಡ ಕೊಡೋದಕ್ಕೆ ರಾಜ್ಯ ಸರ್ಕಾರದಿಂದ ಸಾಧ್ಯ ಆಗದೇನೆ 2023 ಚುನಾವಣೆಯಲ್ಲಿ ಊರೂರಿಗೆ ಹೋಗಿ ಕಾಕಾ ಪಾಟೀಲ ನಿಂಗೂ ಕೊಡ್ತೀನಿ ಕಣಯ್ಯ 200 ಯೂನಿಟ್ ಫ್ರೀ, ಮದಪ್ಪ ನಿನ್ನೆಂಡ್ರಿಗೂ 2000 ರೂಪಾಯಿ ಬರುತ್ತೆ ಕಣಯ್ಯ. ಗ್ಯಾರಂಟಿಗಳೇ ನಮ್ಮ ತಾಯಿ ತಂದೆ, ಗ್ಯಾರಂಟಿಗಳೇ ನಮ್ಮ ಬಂಧು ಬಳಗ, ಗ್ಯಾರಂಟಿಗಳ ಕೊಡದೇ ಇದ್ರೆ ಮೆಚ್ಚನ ಮತದಾರ ಪ್ರಭು. ಹೀಗೆ ಡೈಲಾಗ್ ಮೇಲೆ ಡೈಲಾಗ್ ಹೊಡೆದಿತ್ತು ಕಾಂಗ್ರೆಸ್ ಸರ್ಕಾರ. ಆದ್ರೀಗ ಪಂಚ ಗ್ಯಾರಂಟಿಗಳೇ ಭಾರವಾಗಿ ಕೈ ಸೋತು ಹೋಗಿದೆ. ಸರ್ಕಾರ 2 ವರ್ಷ ಕಳೆಯೋದ್ರೊಳಗೆ ಗ್ಯಾರಂಟಿಗಳ ಬರ ಆವರಿಸಿದೆ. ನಾರಿಯರ ಕೈ ಸೇರದ ಗೃಹಲಕ್ಷ್ಮಿ, ಸರ್ಕಾರ ದಿವಾಳಿ. ಸರ್ಕಾರದ ಖಜಾನೆ ಗ್ಯಾರಂಟಿ ಖಾಲಿ, ಬಿಜೆಪಿ ನಿಗಿ. ಉಚಿತ, ಖಚಿತ, ನಿಶ್ಚಿತ. ಸರ್ಕಾರಕ್ಕೆ ಇದೇ ಅನಿಶ್ಚಿತತೆ ಕಾಡ್ತಾ ಇದೆ. ಗೃಹಲಕ್ಷ್ಮಿಯರ ಕೈಗೆ 2,000 ರೂಪಾಯಿ ಹಣ ಸಿಗ್ತಾ ಇಲ್ಲ. ಅನ್ನಭಾಗ್ಯ ಅಕ್ಕಿ ಬಡವರ ಮನೆ ಸೇರ್ತಿಲ್ಲ. ಯುವ ನಿಧಿ ಪತ್ತೇನೇ ಇಲ್ಲ. ಪ್ರತಿ ಮಾಸ ಮಹಿಳೆಯರದ್ದು ಇದೇ ಶಾಪ. ಇದೇ ಬಿಜೆಪಿ ನಾಯಕರಿಗೆ ಸಿಕ್ಕಿರೋ ಅಸ್ತ್ರ. ಇದನ್ನೇ ಹಿಡಿದು ಸರ್ಕಾರಕ್ಕೆ ಟವಲ್ ಸುತ್ತಿ ಬಿಜೆಪಿ ನಾಯಕರು ಬಾರಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಪದೇ ಪದೇ ವಿಳಂಬವಾಗ್ತಾ ಇದೆ ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ಅನ್ನಭಾಗ್ಯ ಅಕ್ಕಿ ಪೂರೈಕೆ ಮಾಡ್ತಾ ಇರುವ ಲಾರಿಗಳ ಸಾಗಾಣಿಕೆ ವೆಚ್ಚ ಪಾವತಿಸದ ಸರ್ಕಾರದ ವಿರುದ್ಧ ಶಾಸಕ ಶ್ರೀವತ್ಸ ದಿವಾಳಿ ಅಸ್ತ್ರ ಪ್ರಯೋಗಿಸಿದ್ದಾರೆ. ಸರ್ಕಾರ ದಿವಾಳಿಯಾಗಿದೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಕಳೆದ 3 ತಿಂಗಳಿಂದ ಹಣ ಬಿಡುಗಡೆ ಆಗಿಲ್ಲ. ಯಾರು ಫುಡ್ ಸಪ್ಲೈ ಮಾಡ್ತಾರೆ ಲಾರಿ ಮಾಲೀಕರು ಸುಮಾರು 250 ಕೋಟಿ ಬಾಕಿ ಇಟ್ಕೊಂಡಿದ್ದಾರೆ. ಅನ್ನಭಾಗ್ಯ ಕೊಟ್ಟರು, ಇವತ್ತಿಂದ ಲಾರಿಯವರು ಸ್ಟ್ರೈಕ್ ಮಾಡ್ತಿದ್ದಾರೆ. 4,000 ಲಾರಿಗಳು ಕರ್ನಾಟಕ ರಾಜ್ಯದಲ್ಲಿ ಇವತ್ತಿಂದ ನೀವು ಸಾಗಣೆಯನ್ನು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಅನ್ನಭಾಗ್ಯದ ಅಕ್ಕಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಂತ ಲಾರಿಗಳ ಇವತ್ತು ಕುಟುಂಬಗಳಿಗೆ ಅನ್ನಭಾಗ್ಯ ಇಲ್ಲದೆ ಇದ್ದಂಗಾಗಿದೆ. 246 ಕೋಟಿನೋ 250 ಕೋಟಿನೋ ಬಾಕಿ ಇದೆ. ಅನ್ನಭಾಗ್ಯಕ್ಕೆ ಸರ್ಕಾರದಿಂದ ಕನ್ನ, ವಿಜಯೇಂದ್ರ ಕಿಡಿ. ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞ ಸಿಎಂ ಬಗ್ಗೆ ಸಿಂಹ ಗೇಲಿ. ಗ್ಯಾರಂಟಿಗಳು ಸಮರ್ಪಕವಾಗಿ ತಲುಪ್ತಾ ಇಲ್ಲ ಎಂಬ ಆರೋಪಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಅನ್ನಭಾಗ್ಯಕ್ಕೆ ಕನ್ನ ಹಾಕ್ತಿದ್ದಾರೆ ಅಂತ ಗುಡುಗಿದ್ದಾರೆ. ಇತ್ತ ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಹಾದೇವಪ್ಪ ನಿನಗೂ ಫ್ರೀ, ಹೀಗೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದ ಡೈಲಾಗ್ ಅನ್ನೇ ಹಿಡಿದು ಮಾಜಿ ಸಂಸದ ಪ್ರತಾಪ್ ಸಿಂಹ ಸರ್ಕಾರವನ್ನ ಗೇಲಿ ಮಾಡಿದ್ದಾರೆ. ಲಾರಿ ಮಾಲೀಕರ ಸಂಘಟನೆ ಹೇಳಿಕೆ ತಾವು ಗಮನಿಸಿದ್ದೀರಿ. ಕಳೆದ 3-4 ತಿಂಗಳುಗಳಿಂದ ಲಾರಿ ಬಾಡಿಗೆನೂ ಕೂಡ ಕೊಡೋದಕ್ಕೆ ರಾಜ್ಯ ಸರ್ಕಾರದಿಂದ ಸಾಧ್ಯ ಆಗದೇನೆ ಅವರು ಕೂಡ ಬೀದಿಗಿಳಿದು ಹೋರಾಟ ಪ್ರಾರಂಭ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಂತ ಭರವಸೆ ಅನ್ನಭಾಗ್ಯ ಅದಕ್ಕೂ ಕೂಡ ಸರ್ಕಾರವೇ ಕನ್ನ ಹಾಕ್ತಾ ಇದೆ. ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರಾಗಿರುವಂತಹ ವರ್ಲ್ಡ್ ರಿನೌಂಡ್ ಎಕನಾಮಿಸ್ಟ್ ಸಿದ್ದರಾಮಯ್ಯ ಸಾಹೇಬರು 2023 ಚುನಾವಣೆಯಲ್ಲಿ ಊರೂರಿಗೆ ಹೋಗಿ ಕಾಕಾ ಪಾಟೀಲ ನಿಂಗೂ ಕೊಡ್ತೀನಿ ಕಣಯ್ಯ 200 ಯೂನಿಟ್ ಫ್ರೀ, ಮದಪ್ಪ ನಿನ್ನೆಂಡ್ರಿಗೂ 2000 ರೂಪಾಯಿ ಬರುತ್ತೆ ಕಣಯ್ಯ. ನಿಮಗೆ ರೋಡ್ ಮಾಡಲ್ಲ, ರೋಡಿಗೆ ಟಾರ್ ಹಾಕಲ್ಲ, ನಿಮಗೆ ಆರೋಗ್ಯದ ಫೆಸಿಲಿಟಿ ಯಾವುದನ್ನು ಕೂಡ ಕೊಡಲ್ಲ, ಅಭಿವೃದ್ಧಿ ಕೆಲಸ ಯಾವುದೂ ಮಾಡಲ್ಲ. ಸರ್ಕಾರ ಸಂಪೂರ್ಣ ದಿವಾಳಿ, ಜನಾರ್ದನ್ ರೆಡ್ಡಿ ವಾಗ್ದಾಳಿ. ಗ್ಯಾರಂಟಿ ಅನುಷ್ಠಾನ, ಶರಣಪ್ರಕಾಶ್ ಪಾಟೀಲ್ ಸ್ಪಷ್ಟನೆ. ಜನರ ಕೈ ಸೇರದ ಗ್ಯಾರಂಟಿಗಳ ಬಗ್ಗೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಸರ್ಕಾರವನ್ನ ಕುಟುಕಿದ್ದಾರೆ. ಸರ್ಕಾರ ದಿವಾಳಿಯಾಗಿದೆ ಅಂತ ಕಿಡಿಕಾರಿದ್ದಾರೆ.
ಆದರೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಮಾತ್ರ ಗ್ಯಾರಂಟಿ ಬದಲಾವಣೆ ಇಲ್ಲ ಎಂಬ ಜಪ ಮಾಡಿದ್ದಾರೆ. ಫೆಬ್ರವರಿ ತಿಂಗಳಿಂದ ಇದುವರೆಗೂ ಕೂಡ ಬಂದಿಲ್ಲ. ಅವ್ರಿಗೆ ಮತ್ತೆ ಎಲೆಕ್ಷನ್ಸ್ ಏನಾದರೂ ZP ಇಂಥದ್ದು ಎಲೆಕ್ಷನ್ ಬಂದರೆ ಕರೆಕ್ಟ್ ಆ ಟೈಮ್ಗೆ ನಾಳೆ ಬೆಳಿಗ್ಗೆ ವೋಟಿಂಗ್ ಇದ್ರೆ ಮುಂಚೆ ದಿನ 1-2 ಕಂತು ಆಗಿಬಿಡ್ತಾರೆ. ಮತ್ತೆ ಆ ತಾಯಂದ್ರನ್ನ ಅಲ್ಲಿ ಮೋಸ ಮಾಡುವಂಥದ್ದು ಸಂಪೂರ್ಣವಾಗಿ. ಇವಾಗ ನಮ್ಮ ದೊಡ್ಡನಗೌಡರು ಹೇಳಿದಾಗೆ ಸರ್ಕಾರಿ ಒಂದು ವ್ಯವಸ್ಥೆ ಸಂಪೂರ್ಣ ದಿವಾಳಿ ತೆಗೆದಿರೋದು 100ಕ್ಕೆ 100 ಸತ್ಯ. ಮೊದಲಿನಿಂದನೂ ಹೇಳ್ತಾ ಇದ್ದೀವಿ ನಾವು ಏನಂದ್ರೆ ಈ 5 ಗ್ಯಾರಂಟಿಗಳು ಇಟ್ ಈಸ್ ಎ ಪೋಲ್ ಕಮಿಟ್ಮೆಂಟ್. ಹಾಗಾಗಿ ಇದರಲ್ಲಿ ಬದಲಾವಣೆ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. 5 ಗ್ಯಾರಂಟಿ ನಮ್ಮ ಸರ್ಕಾರ ಪೂರ್ತಿ 5 ವರ್ಷ 5 ಗ್ಯಾರಂಟಿಗಳನ್ನ ಅನುಷ್ಠಾನ ತರ್ತಕ್ಕಂಥದ್ದು. ಜನರಿಗೆ ಮಾತು ಕೊಟ್ಟು ಅದ್ರ ಪ್ರಕಾರ ನಡೀತದೆ. ಯಾರು ಏನೇ ಹೇಳಿ ಫ್ರೀ ಫ್ರೀ ಎಲ್ಲ ಫ್ರೀ ಅಂತಿದ್ದ ಸರ್ಕಾರ ಫ್ರೀಬಿಗಳಿಂದಲೇ ಸಂಕಷ್ಟಕ್ಕೆ ಸಿಲುಕದಂತಿದೆ. ಇದನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡು ಕೇಸರಿ ಪಡೆ ಮಾತಿನ ಬಾಣ ತೂರಿ ಬಿಟ್ಟಿದೆ. ಇದು ಸಿಎಂ ಡಿಸಿಎಂಗೆ ನಾಟುತ್ತಾ? ಅವರೇನಂತಾರೆ ನೋಡಬೇಕು. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.